ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಕಾಂತ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಭಯಂಕರ ಸೊಂಟ ನೋವು, ಮಂಡಿ ನೋವು, ಹಿಂಡಿ ನೋವು, ಎದ್ರೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಕೂತ್ಕೊಂಡ್ರೆ ಹೇಳೋಕ್ಕಾಗ್ತಿಲ್ಲ, ಹಾಗೆ ಕೀಲು ನೋವು, ಓಡಾಡೋದಕ್ಕಾಗ್ತಿಲ್ಲ, ಓಡಾಡಿ ಎಷ್ಟೋ ದಿನ ಆಗಿದೆ, ವಾಕಿಂಗ್ ಮಾಡೋದಕ್ಕೂ ಆಗ್ತಿಲ್ಲ, ಮನೆಯಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೊಡೋದಕ್ಕಾಗ್ತಿಲ್ಲ. ಇಷ್ಟೆಲ್ಲ ಕಷ್ಟ ಇದ್ದರೆ ಅಂದರೆ ಈ ಥರ ನೋವೆಲ್ಲ ಇದ್ದರೆ ಈಗ ನಾನು ಹೇಳೋಂತಹ ಮನೆಮದ್ದನ್ನು ಮಾಡಿ ನೋಡಿ. ಎಷ್ಟು ಕಡಿಮೆ ಆಗುತ್ತೆ ಅಂತ ನೀವು ಹೇಳ್ತೀರಾ. ಇತ್ತೀಚೆಗಷ್ಟೇ ಸೊಂಟ ನೋವು, ಮಂಡಿ ನೋವು ಅಥವಾ ಎಷ್ಟೋ ವರ್ಷಗಳಿಂದ ಇದೆಲ್ಲ ಇದೆ ಅಂದರೂ ಕೂಡ ಈ ಮನೆಮದ್ದನ್ನು ಮಾಡಿ ನೋಡಿ ಎಷ್ಟು ಕಡಿಮೆ ಆಗುತ್ತೆ ಅಂತ ನೀವೇ ಹೇಳ್ತೀರಾ. ಬನ್ನಿ ಈಗ ಏನದು ಅಂತ ನೋಡೋಣ. ಫ್ರೆಂಡ್ಸ್, ಬಾಡಿಯಲ್ಲಿ ಯಾವುದೇ ಥರದ ನೋವಿರಲಿ, ಕೀಲು ನೋವಿರಲಿ, ಕಾಲು ನೋವಿರಲಿ, ಕುತ್ತಿಗೆ ನೋವಿರಲಿ, ಆಗಾಗ ಎಲ್ಲಂದರಲ್ಲಿ ಕೈ ಕಾಲು ಹಿಡ್ಕೊತಿದೆ ಅಂತ ಇರಲಿ, ಹಿಂಡಿ ನೋವು ಬರೋದು, ಬೆರಳೆಲ್ಲ ನೋವು ಬರೋದು, ಕಾಲು ಬೆರಳು ನೋವು ಬರೋದು, ಕೈ ಬೆರಳು ನೋವು ಬರೋದು, ಒಂದೊಂದು ಸಾರಿ ಅಂತೂ ಉಸಿರಿಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರಲ್ವ, ಈ ಥರದ ಎಲ್ಲ ಪ್ರಾಬ್ಲಮ್ಗೂ ಈ ಮನೆಮದ್ದು ರಾಮಬಾಣ ಇದ್ದಂತೆ. ಬನ್ನಿ ಈಗ ಮನೆಮದ್ದನ್ನು ರೆಡಿ ಮಾಡೋಣ. ಮೊದಲಿಗೆ ಒಂದು ಒಂದು ಗಾಜಿನ ಡಬ್ಬಿಯನ್ನು ತಗೊಂಡಿದ್ದೀನಿ. ಗಾಜಿನ ಡಬ್ಬಿನೇ ಆಗಬೇಕು, ಬೇರೆ ಯಾವುದು ಪ್ಲಾಸ್ಟಿಕ್ ಆಗ್ಬೋದು, ಅಲ್ಯೂಮಿನಿಯಂ ಆಗ್ಬೋದು, ಆ ಥರ ಸೆರಾಮಿಕ್ ಆಗ್ಬೋದು ಅಥವಾ ಪ್ಲಾಸ್ಟಿಕ್ಕು, ಈ ಥರ ಯಾವುದೇ ಥರದ ಡಬ್ಬಿಯನ್ನು ಬೇಡ, ಗಾಜಿನ ಡಬ್ಬಿಯನ್ನೇ ತೊಗೊಳ್ಬೇಕಾಗುತ್ತೆ. ಗಾಜಿನ ಡಬ್ಬಿ ಆದಮೇಲೆ ಸ್ವಲ್ಪ ಎಳ್ಳೆಣ್ಣೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಿದ್ದೀನಿ. ತುಂಬ ನೋವಿದೆ, ಮನೇಲಿ 2-3 ಜನಕ್ಕೆ ನೋವಿದೆ ಅನ್ನೋರು 1 kg ಆ ಥರ ಎಣ್ಣೆ ಹಾಕಿ ಅದರಲ್ಲಿ ರೆಮಿಡಿಯನ್ನು ಮಾಡಿ ಇಟ್ಕೊಳ್ಬೋದು. ಈಗ ನಾನು ಸ್ವಲ್ಪ ಎಣ್ಣೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 50 ಗ್ರಾಮ್ ಎಣ್ಣೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಆ ಎಳ್ಳೆಣ್ಣೆ ತೊಗೊಳ್ಳುವಾಗ ನೋಡಿ ಕ್ವಾಲಿಟಿ ಇರೋವಂಥ ಎಣ್ಣೆಯನ್ನು ತೊಗೊಬೇಕಾಗುತ್ತೆ. ಅಂದರೆ ಯಾವುದೇ ಥರದ ಬೇರೆ ಎಣ್ಣೆ ಎಲ್ಲ ಮಿಕ್ಸ್ ಆಗಿರೋದನ್ನು ತೊಗೊಬಾರ್ದು. ನೋಡಿ ಚೆನ್ನಾಗಿರೋ ಅಂಥದ್ದನ್ನು ಪ್ಯೂರ್ ಆಗಿರೋ ಎಳ್ಳೆಣ್ಣೆಯನ್ನು ತೊಗೊಳ್ಬೇಕಾಗುತ್ತೆ. ಆಮೇಲೆ ನೋಡಿ, ಮನೇಲಿ ನಾವು ದೇವರಿಗೆ ಆರತಿ ಬೆಳಿತೀವಲ್ವ, ಕರ್ಪೂರ, ಆ ಕರ್ಪೂರನ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಉದ್ದದೇ ಅಂತ ಏನೂ ಇಲ್ಲ, ರೌಂಡ್ ಆಗಿರೋ ಅಂಥ ಕರ್ಪೂರ ಆದರೂ ಓಕೆ. ಯಾವುದೇ ಕರ್ಪೂರನ ನೋಡಿ ನುಣ್ಣಗೆ ಈ ಥರ ಕುಟ್ಟಿ ಪುಡಿ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಎಲ್ಲ ಚೆನ್ನಾಗಿ ಈ ಥರ ನೋಡಿ ಶೇಕ್ ಮಾಡಿ ಅದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಕರಗೋವರೆಗೂ ಈ ಥರ ಶೇಕ್ ಮಾಡಬೇಕು. ಎಳ್ಳೆಣ್ಣೆಯಲ್ಲಿ ತುಂಬ ಔಷಧಿ ಗುಣಗಳಿರೋದ್ರಿಂದ ಎಳ್ಳೆಣ್ಣೆ ಆಯುರ್ವೇದದಲ್ಲಿ ಹಲವಾರು ರೀತಿಯ ನೋವು ಎಣ್ಣೆಯನ್ನು ತಯಾರು ಮಾಡೋದಕ್ಕೆ ಮುಖ್ಯವಾಗಿ ಈ ಎಣ್ಣೆಯನ್ನು ಬಳಸ್ತಾರೆ. ಎಳ್ಳೆಣ್ಣೆ ನಮ್ಮ ನೋವನ್ನು ಗುಣ ಮಾಡುವಂತಹ ಗುಣವನ್ನು ಹೊಂದಿದೆ. ಹಾಗಾಗಿ ಎಳ್ಳೆಣ್ಣೆ ಒಂದು ಒಳ್ಳೆಯ ಔಷಧಿ ಗುಣವನ್ನು ಹೊಂದಿದೆ ಅಂತ ಕೂಡ ಹೇಳ್ಬೋದು. ಯಾವುದೇ ರೀತಿಯ ಮಂಡಿ ನೋವು, ಸೊಂಟ ನೋವು, ಮೂಳೆಗಳಲ್ಲಿ ನೋವು ಬರ್ತಾ ಇದೆ, ಕೀಲು ನೋವಿದೆ, ಹಾಗೆ ಈ ಎಳ್ಳೆ ಎಣ್ಣೆಯನ್ನು ಅಪ್ಲೈ ಮಾಡಿದ್ರೆ ತುಂಬಾ ಬೇಗ ರಿಲೀಫ್ ಕೊಡುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು 2-3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಒಂದು ಸೇಫ್ ಆಗಿರೋ ಜಾಗದಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಬಿಸಿಲಲ್ಲಿ ಒಣಗಿಸುವಾಗ ಆಗ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆವಾಗ ಒಂದು ಒಳ್ಳೆ ಪೇನ್ ಕಿಲ್ಲರ್ ಆಯಿಲ್ ರೆಡಿ ಆಗುತ್ತೆ. ಕರ್ಪೂರದಲ್ಲೂ ಕೂಡ ಒಳ್ಳೆಯ ಔಷಧಿ ಗುಣಮಟ್ಟಗಳಿರುತ್ತೆ. ಇದು ಕೂಡ ನೋವನ್ನು ಕಡಿಮೆ ಮಾಡುವಂತಹ ಮೆಡಿಸಿನಲ್ ಪ್ರಾಪರ್ಟಿಯನ್ನು ಹೊಂದಿರುತ್ತೆ. ಎಳ್ಳೆಣ್ಣೆ ಮತ್ತು ಕರ್ಪೂರ ಎರಡರಲ್ಲೂ ಮೆಡಿಸಿನ್ ಅಂಶ ಇರೋದ್ರಿಂದ ಇವೆರಡನ್ನು ಮಿಕ್ಸ್ ಮಾಡಿದಾಗ ಒಂದು ಒಳ್ಳೆ ಪೇನ್ ಕಿಲ್ಲರ್ ಆಯಿಲ್ ರೆಡಿ ಆಗುತ್ತೆ. ಆಯುರ್ವೇದಿಕ್ ಔಷಧಿಗಳನ್ನು ಮಾಡುವಾಗ ತುಂಬ ಥರದ ಔಷಧಿಗಳಿಗೆ ಬಳಸುವಂತಹ ಸಾಮಗ್ರಿಗಳಾಗಿವೆ ಎಳ್ಳೆಣ್ಣೆ ಮತ್ತು ಕರ್ಪೂರ. ಈ ಥರ 2-3 ದಿನ ಬಿಸಿಲಲ್ಲಿ ಒಣಗಿಸಿ ವರ್ಷಾನುಗಟ್ಟಲೆ ಇದನ್ನು ನಾವು ಯೂಸ್ ಮಾಡ್ಬೋದು. 2-3 ವರ್ಷದವರೆಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ದಿನಕ್ಕೆ 2-3 ಸಲ ಇದನ್ನು ಮಸಾಜ್ ಮಾಡಿ ದೇಹದ ಯಾವುದೇ ಭಾಗದಲ್ಲೂ ನೋವಿದ್ರೂ ಕೂಡ ಇದನ್ನೇ ಅಪ್ಲೈ ಮಾಡ್ಬೋದು. ಎಳ್ಳೆಣ್ಣೆಯನ್ನು ಎಲ್ಲಿ ನೋವಿರುತ್ತೋ ಅಲ್ಲಿ ಅಪ್ಲೈ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಅಂದರೆ ಇಂಪ್ರೂವ್ ಆಗುತ್ತೆ. ಮತ್ತು ಯಾವುದೇ ರೀತಿಯ ನೋವಿಂದ ಕೂಡ ಊತ ಬಂದಿದ್ರು ಅದೆಲ್ಲ ಕಡಿಮೆ ಆಗುತ್ತೆ. ಒಟ್ಟಾರೆ ಹೇಳೋದಾದರೆ ಯಾವುದೇ ಥರದ ನೋವಿದ್ರೂ, ಕೈ ಹಿಡ್ಕೊಂಡಿರಲಿ, ಕಾಲು ಹಿಡ್ಕೊಂಡಿರಲಿ, ಕುತ್ತಿಗೆ ಹಿಡ್ಕೊಂಡಿರಲಿ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಸೊಂಟ ಹಿಡ್ಕೊಂಬಿಟ್ಟಿದೆ, ಮಂಡಿ ಹಿಡ್ಕೊಂಬಿಟ್ಟಿದೆ, ಊದ್ಕೊಂಬಿಟ್ಟಿದೆ, ಆದರೆ ನೋವಿಗೆ ಅಲ್ಲದೆ ಯಾವುದೇ ಥರ ಬಾಡಿಯಲ್ಲಿ ಯಾವುದೇ ಥರದ ಊತ ಬಂದಿದ್ರೂ ಕೂಡ ಈ ಎಳ್ಳೆಣ್ಣೆ ಮತ್ತು ಕರ್ಪೂರವನ್ನು ಮಿಕ್ಸ್ ಮಾಡಿರೋದನ್ನು, ಈ ಆಯಿಲನ್ನು ಉಜ್ಜೋದ್ರಿಂದ ಬೇಗನೆ ರಿಲೀಫ್ ಸಿಗುತ್ತೆ. ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಹಾಗೆ ಏಜ್ ಲಿಮಿಟು ಇಲ್ಲ, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ದಿನಕ್ಕೆ 2 ಸಲ ಅಥವಾ 3 ಸಲ ಈ ಎಣ್ಣೆನ ಹಚ್ಚಿ ಮಸಾಜ್ ಮಾಡ್ತಾ ಬನ್ನಿ. ಈ ಥರ ಎಲ್ಲ ಪ್ರಾಬ್ಲಮ್ಸಿಂದ ಮುಕ್ತಿ ಸಿಗುತ್ತೆ. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದ್ರೂ ಕೂಡ ಮಂಡಿ ನೋವು ಬರ್ತಾ ಇರುತ್ತೆ. ಅಂಥವರು ಟೀ ಮಾಡುವಾಗ ಸ್ವಲ್ಪ ಶುಂಠಿಯನ್ನು ಜಜ್ಜಾಕಿ ಟೀ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ವಾತ, ಗ್ಯಾಸ್, ಅಸಿಡಿಟಿ ಆಗ್ತಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ದೇಹದಲ್ಲಿ ವಿಪರೀತವಾದ ವಾತ, ಕಫ ಸೇರಿಕೊಂಡಿದ್ರು ಕೂಡ ಇದರಿಂದ ಕೂಡ ದೇಹದ ಹಲವಾರು ಭಾಗಗಳಲ್ಲಿ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆಲ್ಲ ಸಿಂಪಲ್ ಆಗಿರೋ ಮನೆಮದ್ದು ಹೋಮ್ ರೆಮಿಡಿ ಏನಪ್ಪ ಅಂದರೆ ಟೀ ಜೊತೆ ಸ್ವಲ್ಪ ಶುಂಠಿನ ಸೇರಿಸಿ ಕುಡಿಯೋದು. ಬೆಳಗ್ಗೆ ಟೀ ಮಾಡುವಾಗ ಸ್ವಲ್ಪ ಶುಂಠಿನ ಜಜ್ಜಾಕಿ ಟೀ ಒಳಗಡೆ ಸೇರಿಸಿ ಮಿಕ್ಸ್ ಮಾಡಿ ಅದನ್ನು ಅದರ ಟೀ ಪೌಡರ್ ಜೊತೆ ಅದನ್ನು ಕುದಿಸಿ ಕುಡಿಯೋಂಥದ್ದು. ಹಾಗೆ ಸ್ವಲ್ಪ ಧನಿಯಾ ಕಾಳನ್ನು ಕೂಡ ಅದರ ಜೊತೆ ಸೇರಿಸಿ ಕುದಿಸಿ ಕುಡಿಯೋದ್ರಿಂದ ಕೂಡ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ.
ಶುಂಠಿ ಕೊತ್ತಂಬರಿ ಹಾಕಿ ಮಾಡೋದ್ರಿಂದ ಟೀ ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ಕುಡಿಯೋದಕ್ಕೇನು ಬೇಜಾರಂತ ಅನಿಸಲ್ಲ, ಕಹಿ ಅಂತ ಏನೂ ಅನಿಸಲ್ಲ. ಫ್ರೆಂಡ್ಸ್, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗೆ ಇಷ್ಟು ಸಿಂಪಲ್ ಹೋಮ್ ರೆಮಿಡಿ ಅಂತಂದರೆ ಯಾಕೆ ಮಾಡ್ಕೊಂಡು ಕುಡಿಬಾರ್ದು ಅಲ್ವಾ? ಈ ಥರ ಪ್ರಾಬ್ಲಮ್ಸ್ ಇರೋರೆಲ್ಲ ಈ ರೆಮಿಡಿನ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ಗೊತ್ತಾಗುತ್ತೆ ಅದರ ಶಕ್ತಿ ಏನು ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.